ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು 8ನೆಯ ತರಗತಿಗೆ ಭಾಗಲಬ್ಧ ಸಂಖ್ಯೆಗಳು ಪಾಠವನ್ನು ಮುಂದುವರಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಪೂರ್ಣಾಂಕಗಳು, ಪೂರ್ಣ ಸಂಖ್ಯೆಗಳು, ಆನಂತರ ಭಾಗಲಬ್ಧ ಸಂಖ್ಯೆಗಳು ಯಾವ ರೀತಿಯಾಗಿರುವಂತಹ ಆವೃತ್ತ ಗುಣವನ್ನು ಹೊಂದಿವೆ ಹಾಗೂ ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳು ಯಾವ ರೀತಿಯಾಗಿರುವಂತಹ ಪರಿವರ್ತನೀಯ ಗುಣವನ್ನು ಹೊಂದಿವೆ ಹಾಗೂ ಇದೇ ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳ ಗಣವು ಯಾವ ರೀತಿಯಾಗಿ ಸಹವರ್ತನೀಯ ಗುಣವನ್ನು ಹೊಂದಿವೆ ಅನ್ನುವಂಥ ಅಂಶವನ್ನು ಕಳೆದ ತರಗತಿಯಲ್ಲಿ ನಾವು ಗಮನಿಸಿದ್ವಿ. ಜೊತೆಗೆ ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮವನ್ನು ಕೂಡ ನಾವು ಅದರಲ್ಲಿ ನೋಡಿದ್ವಿ. ಸಂಕಲನದ ಅನನ್ಯತೆಯ ಸಂಕೇತ ಯಾವುದು, ಗುಣಾಕಾರದ ಅನನ್ಯತೆಯ ಸಂಕೇತ ಯಾವುದು, ಸಂಕಲನದ ವಿಲೋಮ ಅಂಶ ಯಾವುದು, ನಂತರ ಗುಣಾಕಾರದ ಹೃತ್ಕ್ರಮ ಅಂಶ ಯಾವುದು, ಇಷ್ಟು ಅಂಶಗಳನ್ನು ನಾವು ಕಳೆದ ತರಗತಿಯಲ್ಲಿ ಮನನ ಮಾಡಿಕೊಂಡಾದಮೇಲೆ ಈಗ ಈ ಒಂದು ತರಗತಿಯಲ್ಲಿ ನಾನು ಸಂಖ್ಯಾ ರೇಖೆಯ ಮೇಲೆ ಈ ಭಾಗಲಬ್ಧ ಸಂಖ್ಯೆಗಳನ್ನು ಹೇಗೆ ಗುರುತಿಸಬೇಕು ಅನ್ನುವಂಥ ಅಂಶವನ್ನು ಇವತ್ತಿನ ಅವಧಿಯಲ್ಲಿ ನಾವು ಚರ್ಚೆ ಮಾಡೋಣ ಮಕ್ಕಳೇ. ಭಾಗಲಬ್ಧ ಸಂಖ್ಯೆಗಳು, ಅದರ ಮುಂದುವರೆದ 3ನೆಯ ಭಾಗ, ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವ ಬಗೆ ಹೇಗೆ ಅನ್ನುವಂತಹ ಅಂಶವನ್ನು ನಾವು ಗಮನಿಸೋಣ. ಸಂಖ್ಯಾ ರೇಖೆ ಅಂದರೆ ಗೊತ್ತಿದೆ ಮಕ್ಕಳೇ ನಿಮಗೆ. ಮಧ್ಯ ಒಂದು 0 ಇರುತ್ತೆ, ಬಲಭಾಗದಲ್ಲಿ ಧನಾತ್ಮಕ ಸಂಖ್ಯೆಗಳು, ಎಡಭಾಗದಲ್ಲಿ ಋಣಾತ್ಮಕ ಸಂಖ್ಯೆಗಳು ಸಮಾನ ಅಂತರದಲ್ಲಿ ಗುರುತಿಸಿರ್ತಾರೆ. ಈಗ ಸ್ವಾಭಾವಿಕ ಸಂಖ್ಯೆಗಳ ಒಂದು ಸಂಖ್ಯಾ ರೇಖೆ ಹೇಗಿರುತ್ತೆ ಅಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ. ಏನು ಕಾಣ್ತಾ ಇದೆ ಅಲ್ಲಿ? ಸ್ವಾಭಾವಿಕ ಸಂಖ್ಯೆಗಳು. ಈ ಸ್ವಾಭಾವಿಕ ಸಂಖ್ಯೆಗಳನ್ನು ನಿಮಗೆ ಗುರುತಿಸ್ತಾ ಇದ್ದೇನೆ ಮಕ್ಕಳೇ. ಈಗ ನಾನು ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಪ್ರಾರಂಭವಾಗಿ ಬಲಭಾಗದಲ್ಲಿ ಅನಂತದವರೆಗೆ ಹೋಗ್ತವೆ. ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಶೂನ್ಯ ಇಲ್ಲ, ಅದು ಗೊತ್ತಿದೆ ನಿಮಗೆ. ಹಾಗಾಗಿ ಬಲಭಾಗದಲ್ಲಿ ಸಮಾನ ಅಂತರಗಳಲ್ಲಿ 1, 2, 3, 4, 5 ಹೀಗೆ ಮುಂದುವರಿಯುತ್ತಿತ್ತು. ನಂತರ ಪೂರ್ಣ ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳಿಗೆ 0ಯನ್ನು ಸೇರಿಸಿದರೆ ಅದು ಪೂರ್ಣ ಸಂಖ್ಯೆಗಳ ಗಣವಾಗಿ
ಮಾರ್ಪಡುತ್ತೆ. ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಸೊನ್ನೆಯನ್ನು ಸೇರಿಸಿದರೆ ಪೂರ್ಣ ಸಂಖ್ಯೆಗಳ ಗಣವಾಗಿ ಅದು ಏನಾಗುತ್ತೆ, ಮಾರ್ಪಡುತ್ತೆ. ಹಾಗಾಗಿ ಸೊನ್ನೆಯನ್ನು ಸೇರಿಕೊಂಡು ಬಲಭಾಗದಲ್ಲಿ ಧನಾತ್ಮಕ ಸಂಖ್ಯೆಗಳನ್ನು ಮಾತ್ರ ಏನು ಮಾಡಿದ್ದಾರೆ, ಅಲ್ಲಿ ಗುರುತು ಮಾಡಿದ್ದಾರೆ. ಅದು ಪೂರ್ಣ ಸಂಖ್ಯೆಗಳ ಒಂದು ಸಂಖ್ಯಾ ರೇಖೆ. ನಂತರ ಪೂರ್ಣಾಂಕಗಳ ಸಂಖ್ಯಾ ರೇಖೆ ಹೇಗಿರುತ್ತೆ? ಪೂರ್ಣಾಂಕಗಳ ಸಂಖ್ಯಾ ರೇಖೆಯಲ್ಲಿ ಏನು ಮಾಡಿದ್ವಿ ನಾವು ಈಗ, ಸೊನ್ನೆಯ ಜೊತೆಗೆ ಧನಾತ್ಮಕ ಸಂಖ್ಯೆಗಳು ಮತ್ತು ಋಣಾತ್ಮಕ ಸಂಖ್ಯೆಗಳನ್ನು ನಾವು ಸೇರಿಸಿಕೊಂಡು ಪೂರ್ಣಾಂಕ ಸಂಖ್ಯೆಗಳ ಗಣವನ್ನಾಗಿ ಮಾಡಿದ್ವಿ. ಅದರ ಒಂದು ಸಂಖ್ಯಾ ರೇಖೆ ಈ ರೀತಿಯಾಗಿದೆ. ಇದು ಪೂರ್ಣಾಂಕ ಸಂಖ್ಯೆಗಳ ಒಂದು ಸಂಖ್ಯಾ ರೇಖೆ. ಸ್ವಾಭಾವಿಕ ಸಂಖ್ಯೆಗಳ ಸಂಖ್ಯಾ ರೇಖೆ ಹೇಗಿರುತ್ತೆ, ಪೂರ್ಣ ಸಂಖ್ಯೆಗಳ ಸಂಖ್ಯಾ ರೇಖೆ ಹೇಗಿರುತ್ತೆ, ನಂತರ ಪೂರ್ಣಾಂಕಗಳ ಸಂಖ್ಯಾ ರೇಖೆ ಹೇಗಿರುತ್ತೆ ಅನ್ನುವಂಥ ಅಂಶ ನೋಡಿದ್ರಿ. ಇದಾದ ಮೇಲೆ ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಹೇಗೆ ಗುರುತಿಸಬೇಕು? ಭಾಗಲಬ್ಧ ಸಂಖ್ಯೆಗಳ ಸಂಖ್ಯಾ ರೇಖೆ ಹೇಗಿರುತ್ತೆ? ಭಾಗಲಬ್ಧ ಸಂಖ್ಯೆಗಳು ಅಂದರೆ P/Q ರೂಪದಲ್ಲಿ ವ್ಯಕ್ತಪಡಿಸಲಾಗುವಂತಹ ಸಂಖ್ಯೆಗಳು. ಈಗ ಮೊದಲನೆಯ ಉದಾಹರಣೆಯಲ್ಲಿ ಏನಿದೆ, ಅದರಲ್ಲಿ ಸೊನ್ನೆಯಿಂದ ಬಲಭಾಗಕ್ಕೆ ಸಮಾನ ಅಂತರದಲ್ಲಿ 1 ಗುರುತು ಮಾಡಿದ್ದೇನೆ, ಎಡಭಾಗದಲ್ಲಿ -1 ಅಂತ ಗುರುತು ಮಾಡಿದ್ದೇನೆ. ಹಾಗಾಗಿ ಇಲ್ಲಿ -1/2 ಮತ್ತು 1/2 P/Q ರೂಪದಲ್ಲಿ ವ್ಯಕ್ತವಾಗುವಂತಹ ಸಂಖ್ಯೆಗಳು, ಭಿನ್ನ ರಾಶಿಯ ರೂಪಗಳು. ಹಾಗಾಗಿ ಸಂಖ್ಯಾ ರೇಖೆ ಮೇಲೆ ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಕೂಡ ಗುರುತಿಸಬಹುದು. ಹಾಗಾದರೆ 1/3 ಹೇಗೆ ಗುರುತಿಸೋದು, 2/3 ಹೇಗೆ ಗುರುತಿಸೋದು? ಎರಡನೇ ಉದಾಹರಣೆಯಲ್ಲಿ ಈಗ ಸಂಖ್ಯಾ ರೇಖೆ ಮೇಲೆ ಸೊನ್ನೆಯಿಂದ ಬಲಭಾಗಕ್ಕೆ 1 ಗುರುತು ಮಾಡಿದ್ದೀನಿ ನಾನೀಗ. ಅದರ ಮೇಲೆ 1/3 ಗುರುತಿಸ್ಬೇಕು ನಾನು. 1/3 ಅದರ ಮೇಲೆ ಗುರುತಿಸಬೇಕು ಅಂತಂದರೆ ಇದರ ಅರ್ಥ ಏನು ಅಂದರೆ, ಸೊನ್ನೆಯಿಂದ 1ರವರೆಗಿನ ಭಾಗವನ್ನು ಸರಿಯಾಗಿ 3 ಸಮಭಾಗಗಳನ್ನಾಗಿ ಮಾಡಿ ಅದರಲ್ಲಿ ಒಂದು ಭಾಗವನ್ನು ತೆಗೆದುಕೊಳ್ಳುವಂಥದ್ದು. ಹಾಗಾಗಿ ನಾನು 0ಯಿಂದ 1ರವರೆಗೆ 3 ಭಾಗಗಳನ್ನು ಮಾಡಿ ಅದರಲ್ಲಿ ಮೊದಲನೇ ಭಾಗವನ್ನು 1/3 ಅಂತ ಗುರುತು ಮಾಡಿದ್ದೀನಿ ನಾನು. ಆ ನಂತರದಲ್ಲಿ ಬರುವಂಥ ಬಿಂದು ಯಾವುದಿದೆಯಲ್ಲ, ಅದು 2/3. 2/3 ಏನು, 3 ಭಾಗದಲ್ಲಿ 2 ಭಾಗವನ್ನು ತೆಗೆದುಕೊಂಡಿರುವಂಥದ್ದು. ಅಂಶ ಎಷ್ಟು ಭಾಗ ಅನ್ನೋದು ಹೇಳುತ್ತೆ, ತೆಗೆದುಕೊಳ್ಳುವಂಥ ಭಾಗವನ್ನು ಹೇಳುತ್ತೆ. ಛೇದ ಏನು ಮಾಡುತ್ತೆ, ಒಟ್ಟು ಎಷ್ಟು ಭಾಗಗಳನ್ನೋದನ್ನು ಹೇಳುತ್ತೆ. 0ಯಿಂದ 1ರವರೆಗೆ ಮಾಡಿದಂತಹ ಭಾಗಗಳ ಸಂಖ್ಯೆ 3. ಅದರಲ್ಲಿ ನಾವು ತೆಗೆದುಕೊಂಡಿರುವಂಥ ಭಾಗಗಳ ಸಂಖ್ಯೆ 1/3ಯಲ್ಲಿ 1, 2/3ಯಲ್ಲಿ 2. ಹಾಗಾಗಿ 0ಯಿಂದ 1ರವರೆಗೆ ನಾವು 2 ಭಾಗಲಬ್ಧ ಸಂಖ್ಯೆಗಳನ್ನು ಗುರುತು ಮಾಡಿದ್ದೇವೆ. ಅದರಲ್ಲಿ ಅವು 1/3 ಮತ್ತು 2/3. ಹಾಗಾಗಿ ಮಕ್ಕಳೇ, ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸಬೇಕು ಅಂತಂದರೆ 0ಯಿಂದ 1ರವರೆಗೆ ಎಷ್ಟು ಭಾಗಗಳು ಬೇಕಾಗಿದೆ ಅನ್ನೋದನ್ನು ಗುರುತಿಸಿಕೊಂಡು ಅದಕ್ಕನುಗುಣವಾಗಿ ಅಂಶದಲ್ಲಿರುವಂಥ ಭಾಗವನ್ನು ತೆಗೆದುಕೊಂಡು ಸಂಖ್ಯಾ ರೇಖೆಗಳನ್ನು ಗುರುತಿಸಬೇಕು. ಅದೇ ರೀತಿ ಮುಂದುವರೆದರೆ ನಾವೀಗ ಕೆಳಗಿನ ಉದಾಹರಣೆಯಲ್ಲಿ ನೋಡಿ. ಕೆಳಗಿನ ಉದಾಹರಣೆಯಲ್ಲಿ
ಸಂಖ್ಯಾ ರೇಖೆ ಮೇಲೆ 1 2 0 0 ಎಲ್ಲಿದೆ 0 1 2 3 4 ಸಮಾನ ಅಂತರದಲ್ಲಿ ಗುರುತು ಮಾಡಿದ್ದೇವೆ. ಈಗ ನಾನು 0ಯಿಂದ 1ರವರೆಗೆ 3 ಭಾಗ ಮಾಡಿದ್ದೀನಿ. ಈಗ ಹಾಗಾಗಿ ಅದನ್ನೇ ನಾನು ಮುಂದುವರಿಸ್ತಾ ಹೋದರೆ ಮೊದಲನೇ ಭಾಗ 1/3, ಎರಡನೇ ಭಾಗ 2/3, ಮೂರನೇ ಭಾಗ 3/3. 3/3 ಅಂದರೆ ಎಷ್ಟದು 1. ನಂತರ 4/3, 5/3, 6/3. 6/3 ಅಂದರೆ ಎಷ್ಟು ಅವಾಗ 2. 7/3, 8/3, 9/3. 9/3 ಅಂದರೆ ಎಷ್ಟು 3. 10/3, 11/3, 12/3. 12/3 ಅಂದರೆ 4. 3 1 3 4. ಹೀಗೆ ಸಂಖ್ಯಾ ರೇಖೆ ಮೇಲೆ ನಾವು ಏನು ಮಾಡ್ಬೋದು, ಎಲ್ಲ ಸಂಖ್ಯೆಗಳನ್ನು ಕೂಡ ಗುರುತಿಸ್ಬೋದು. ಇಲ್ಲಿ ಒಂದು ಅಂಶ ನಮಗೆ ಅರ್ಥವಾಗುತ್ತೆ, ಏನು ಅಂತಂದರೆ ಮುಂದಿನ ಸ್ಲೈಡ್ನಲ್ಲಿ ನಾವು ಗಮನಿಸೋಣ. ಏನು ಅಂತಂದರೆ ಸಂಖ್ಯಾ ರೇಖೆಯ ಮೇಲೆ ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸ್ತಾ ಹೋದರೆ, ಈಗ ಉದಾಹರಣೆಗೀಗ 0ಯಿಂದ 1ರವರೆಗೆ ಅಲ್ಲಿ 1/8 ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ರಿ ಅಂತ ಕೊಟ್ಟಿದ್ದಾರೆ. 1/8 ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ರಿ ಅಂತಂದರೆ 0ಯಿಂದ 1ರವರೆಗೆ 8 ಭಾಗಗಳನ್ನು ಮಾಡಿ ಅದರಲ್ಲಿ ಒಂದು ಭಾಗವನ್ನು ತೆಗೆದುಕೊಂಡ್ರೆ ಅದು 1/8 ಪ್ರತಿನಿಧಿಸುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಸಂಖ್ಯಾ ರೇಖೆಯ ಮೇಲೆ 0ಯಿಂದ 1ರವರೆಗೆ ಸಮಾನವಾಗಿ 8 ಬಿಂದುಗಳನ್ನು ಗುರುತಿಸಬೇಕು. ಅದರಲ್ಲಿ 1/8 ಭಿನ್ನರಾಶಿಯಲ್ಲಿ ಕೆಳಗಿನ ಛೇದ 8 ಭಾಗಗಳನ್ನು ಗುರುತಿಸಿದರೆ ಅಂಶದಲ್ಲಿರುವಂಥ ಭಾಗ ಎಷ್ಟು ಭಾಗಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ಗುರುತಿಸುತ್ತೆ. ಅಂದರೆ ಸಂಖ್ಯಾ ರೇಖೆಯಲ್ಲಿ 1 ಮತ್ತು 0ಯ ನಡುವೆ ಗುರುತಿಸಬೇಕಾದ ಭಾಗಲಬ್ಧ ಸಂಖ್ಯೆಯ ಛೇದದಲ್ಲಿರುವ ಪೂರ್ಣಾಂಕದಷ್ಟು ಸಮಭಾಗಗಳನ್ನಾಗಿ ಮಾಡಿಕೊಂಡು ನಂತರ ಅಂಶದಲ್ಲಿರುವ ಪೂರ್ಣಾಂಕದ ಸಂಖ್ಯೆಯಷ್ಟು ಭಾಗಗಳನ್ನು ತೆಗೆದುಕೊಂಡು ಭಾಗಲಬ್ಧ ಸಂಖ್ಯೆಯನ್ನು ಗುರುತಿಸಬೇಕು. ಈಗ 5/8 ಅಂತ ಇದೆ. ನೆಕ್ಸ್ಟ್ ಮುಂದಿನ ಉದಾಹರಣೆ 5/8. ಇದರಲ್ಲಿ 0ಯಿಂದ 1ರವರೆಗೆ 8 ಸಮಭಾಗಗಳನ್ನಾಗಿ ಮಾಡಿಕೊಂಡು ಅದರಲ್ಲಿ 5 ಭಾಗಗಳನ್ನು ತೆಗೆದುಕೊಂಡು 5/8 ಗುರುತಿಸಬೇಕು. ಅದು ನೋಡ್ರಿ ಸಂಖ್ಯಾ ರೇಖೆ ಮೇಲೆ ಎಲ್ಲಿದೆ, ಅದು ಇಲ್ಲಿದೆ 5/8. ಇದು 0, ಅಲ್ಲಿಂದ 8 ಸಮಭಾಗಗಳು. ಈ 1ರ ಹತ್ರ ಬರುವಂಥದ್ದು 8/8. 8/8 ಅಂತಂದರೆ ಇಲ್ಲಿಗೇನದು 1 ಅಂತ ಅರ್ಥ. ಹಾಗಾಗಿ 8 ಸಮಭಾಗಗಳನ್ನಾಗಿ ಮಾಡಿಕೊಂಡು ಅದರಲ್ಲಿ ಭಿನ್ನರಾಶಿಯಲ್ಲಿ ಬರುವಂಥದ್ದು ಎಷ್ಟು, ಇದರಲ್ಲಿ ಅಂಶ 5. 5ರಷ್ಟು ಭಾಗಗಳನ್ನು ತೆಗೆದುಕೊಂಡು 5/8 ಭಾಗಲಬ್ಧ ಸಂಖ್ಯೆಯನ್ನು ಸಂಖ್ಯಾ ರೇಖೆ ಮೇಲೆ ನಾವು ಏನು ಮಾಡ್ಬೋದು, ಗುರುತಿಸಬಹುದು. ಹಾಗಾಗಿ ಮಕ್ಕಳೇ, ಸಂಖ್ಯಾ ರೇಖೆ ಮೇಲೆ ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸಬಹುದು, ಪೂರ್ಣಾಂಕಗಳನ್ನು ಗುರುತಿಸಬಹುದು, ಪೂರ್ಣ ಸಂಖ್ಯೆಗಳನ್ನು ಗುರುತಿಸಬಹುದು, ಸ್ವಾಭಾವಿಕ ಸಂಖ್ಯೆಗಳನ್ನು ಗುರುತಿಸಬಹುದು. ಸ್ವಾಭಾವಿಕ ಸಂಖ್ಯೆಗಳನ್ನು ಗುರುತಿಸೋದು ಬಹಳಷ್ಟು ಸುಲಭ. ಎಲ್ಲ ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳನ್ನು ಗುರುತಿಸೋದು ಸುಲಭ, ಪೂರ್ಣ ಸಂಖ್ಯೆಗಳನ್ನು ಗುರುತಿಸೋದು ಸುಲಭ. ಭಾಗಲಬ್ಧ ಸಂಖ್ಯೆಗಳನ್ನು ಹೇಗೆ ಗುರುತಿಸಬೇಕು,
ಒಂದು ಸಾಮಾನ್ಯವಾಗಿರುವಂಥ ಒಂದು ವಿಧಾನವನ್ನು ನಿಮಗೆ ನಾನೀಗ ತಿಳಿಸಿಕೊಟ್ಟಿದ್ದೇನೆ. ಇದರಲ್ಲಿ ಅದರ ಮೂಲಕ ನಾವೇನು ಮಾಡ್ಬೋದು ಅಂತಂದರೆ ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸಬಹುದು. ಈಗ ಮುಂದಿನ ಸ್ಲೈಡ್ನಲ್ಲಿ ಏನಿದೆ ಅಂತ ನೋಡೋಣ. -7/8 ಇದೆ. -7/8 ನಾವು ಸಂಖ್ಯಾ ರೇಖೆ ಮೇಲೆ ಹೇಗೆ ಗುರುತಿಸಬೇಕು ಅಂತ. -7/8 ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಹೋಗ್ತೇನೆ ನಿಮಗೀಗ. ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಸಂಖ್ಯೆಗಳು ಹೇಗಿರ್ತವೆ ಅಂತ. ಈ ಉದಾಹರಣೆಯಲ್ಲಿ -7/4 ಅಂತಿದೆ. ಮೈನಸ್ ಅಂತಂದ್ರೆ ಏನಾಗುತ್ತೆ, ಈಗ 0ಯಿಂದ ಎಡಭಾಗಕ್ಕೆ ಋಣಾತ್ಮಕ ಸಂಖ್ಯೆಗಳ ಕಡೆಗೆ ಈ ಒಂದು ಭಾಗಲಬ್ಧ ಸಂಖ್ಯೆ ಬರುತ್ತೆ ಅಂತ ನಾವು ಭಾವಿಸಬಹುದು. ಹಾಗಾಗಿ 0ಯಿಂದ ಎಡಭಾಗಕ್ಕೆ 0ಯಿಂದ ಗುರ್ತು ಮಾಡ್ತೇನೆ. ಇಲ್ಲಿ ಇದು ಮೊದಲನೇದು ಸ್ಟಾರ್ಟಿಂಗ್ ಪಾಯಿಂಟ್ 0, ಇಲ್ಲಿ -1, ಇಲ್ಲಿ -2. ಸೊನ್ನೆಯಿಂದ -1ರವರೆಗೆ ನಾನು ಆ ಭಾಗಲಬ್ಧೆಯ ಸಂಖ್ಯೆಯ ಛೇದದಲ್ಲಿರುವಂತಹದ್ದು 4. ಹಾಗಾಗಿ 4 ಸಮಭಾಗಗಳಾಗಿ ಅದನ್ನು ವಿಂಗಡಿಸ್ತೇನೆ. ಅಂದರೆ ಈ ಭಾಗಲಬ್ಧ ಸಂಖ್ಯೆ ಏನಿದೆಯಲ್ಲ, ಇದು ಸಂಖ್ಯಾ ರೇಖೆ ಮೇಲೆ ಪ್ರತಿಯೊಂದು ಸಮಭಾಗದಲ್ಲಿ ಕೂಡ 4 ಭಾಗಗಳಾಗಿಯೇ ಮುಂದುವರಿತಾ ಹೋಗುತ್ತೆ. ಹಾಗಾಗಿ 0ಯಿಂದ -1ರವರೆಗೆ 4 ಸಮಭಾಗ, -1ರಿಂದ -2ರವರೆಗೆ ಸಮನಾದ 4 ಭಾಗ, -2ರಿಂದ -3ರವರೆಗೆ ಸಮನಾಗಿರುವಂಥ 4 ಭಾಗಗಳನ್ನು ಮಾಡ್ತೀವಿ. ಈಗ ನೋಡಿ, 0ಯಿಂದ -1ರವರೆಗೆ 4 ಸಮಭಾಗಗಳನ್ನಾಗಿ ಮಾಡಿದರೆ ಮೊದಲನೆಯ ಭಾಗ -1/4, ಎರಡನೆಯ ಭಾಗ -2/4, ಮೂರನೆಯ ಭಾಗ -3/4, ನಾಲ್ಕನೆಯ ಭಾಗ -4/4. -4/4 ಅಂದರೆ ಅರ್ಥ ಏನು? -1. ಹೀಗೆ ಮುಂದುವರಿತಾ ಹೋದರೆ ಕೊನೆಗೆ ನಮಗೇನು ಸಿಗುತ್ತೆ, ಇಲ್ಲಿ -7/4. ಹೀಗೆ -7/4 ಅನ್ನುವಂಥದ್ದು ಭಾಗಲಬ್ಧ ಸಂಖ್ಯೆಯನ್ನು ನಾವು ಸಂಖ್ಯಾ ರೇಖೆ ಮೇಲೆ ಗುರುತಿಸ್ತಾ ಹೋಗಬಹುದು. ಹಾಗಾದರೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳು ಎಷ್ಟು ಅನ್ನೋದನ್ನು ನಾವು ಇನ್ನು ಮುಂದಿನ ಅವಧಿಯಲ್ಲಿ, ಮುಂದಿನ ಒಂದು ಹಂತದಲ್ಲಿ ನಾವು ತಿಳಿತಾ ಹೋಗಬೇಕಾಗತ್ತೆ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟು ಇದರ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳು ಎಷ್ಟು ಅನ್ನೋದನ್ನು ಬರೀರಿ ಅಂತ ಕೇಳ್ತಾರೆ. ಅದನ್ನು ತಿಳಿದುಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ನಾವೇನು ಮಾಡೋಣ, ಈಗ ಇನ್ನೂ ಸ್ವಲ್ಪ ಸುಲಭವಾಗಿ ಹೋಗೋಣ. ಏನು? ಒಂದು ಮತ್ತು 5 ನಡುವೆ ಇರುವಂತಹ ಸ್ವಾಭಾವಿಕ ಸಂಖ್ಯೆಗಳು ಎಷ್ಟು? 1 ಮತ್ತು 5 ನಡುವೆ ಅಂದರೆ ಗೊತ್ತಾಗತ್ತೆ ನಮಗೆ. ಒಂದಾದಮೇಲೆ 2, 3, 4 ಅಂದರೆ 1 ಮತ್ತು 5 ನಡುವೆ 2, 3, 4 ಅನ್ನೋಂಥ 3 ಸ್ವಾಭಾವಿಕ ಸಂಖ್ಯೆಗಳು ಇವೆ ಅಂತ ನಾವು ತಿಳ್ಕೊ. ಹಾಗಾದರೆ 7 ಮತ್ತು 9 ನಡುವೆ, ಈಗ 1 ಮತ್ತು 5 ನಡುವೆ ಅಂತಂದರೆ 2, 3 ಮತ್ತು 4 ಅಂತ ಆಯಿತು.
ಈಗ ಇನ್ನೊಂದು ನೋಡೋಣ. ಈಗ 7 ಮತ್ತು 9 ನಡುವೆ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿದಾವೆ? 7 ಮತ್ತು 9 ನಡುವೆ ನಾವು ಇರುವಂಥ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ 8 ಒಂದೇ ಇರೋದಲ್ಲಿ. ಒಂದೇ ಒಂದು ಸ್ವಾಭಾವಿಕ ಸಂಖ್ಯೆ ಇದೆ. ಹಾಗಾದರೆ 10 ಮತ್ತು 11 ನಡುವೆ 10 ಮತ್ತು 11 ನಡುವೆ ಯಾವ ಸ್ವಾಭಾವಿಕ ಸಂಖ್ಯೆಗಳು ಇಲ್ಲ. ಇದೆಯಾ ನೋಡಿ. 7 ಮತ್ತು 9 ತೆಗೆದುಕೊಂಡ್ರೆ ಮಧ್ಯ 8 ಇದೆ. 10 ಮತ್ತು 11 ತೆಗೆದುಕೊಂಡ್ರೆ ಮಧ್ಯ ಯಾವುದೂ ಇಲ್ಲ. ಹಾಗಾಗಿ 10 ಮತ್ತು 11 ನಡುವೆ ಯಾವುದೇ ಸ್ವಾಭಾವಿಕ ಸಂಖ್ಯೆ ಇಲ್ಲ. ಈಗ ಪೂರ್ಣಾಂಕಗಳಿಗೆ ಬರೋಣ. -5 ಮತ್ತು 4 ನೋಡಿ. 0ಯಿಂದ ಎಡಭಾಗಕ್ಕೆ -5, 0ಯಿಂದ ಬಲಭಾಗಕ್ಕೆ +4. ಇವುಗಳ ನಡುವೆ ಇರುವಂತಹ ಪೂರ್ಣಾಂಕಗಳು ಎಷ್ಟು? -4, 5ರ ನಂತರ ಈ ಕಡೆ ಬರುವಂಥದ್ದು ಬಲಭಾಗಕ್ಕೆ ಹೊರಟ್ರೆ -4, -3, -2, ಆನಂತರ -1 ಜೊತೆಗೆ 0, ನಂತರ 1, 2, 3. ಇಲ್ಲೇನಾಗತ್ತೆ, ನಾವು -5 ಮತ್ತು 4ರ ನಡುವೆ ನಿರ್ದಿಷ್ಟವಾಗಿ ಇಷ್ಟೇ ಸಂಖ್ಯೆಗಳಿವೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದು. ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳು ಎಷ್ಟು ಅಂತ ಹೇಳ್ಬೋದು, ಪೂರ್ಣಾಂಕಗಳು ಕೂಡ ಎಷ್ಟು ಅಂತ ಹೇಳ್ಬೋದು. ಹಾಗಾದರೆ ಮುಂದಿನ ಸ್ಲೈಡ್ನಲ್ಲಿ ನೋಡಿ. ಈಗ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಕೊಡ್ತಾರೆ ಇಲ್ಲಿ. 3/10 ಮತ್ತು 7/10. ತ್ರೀ ಅಪಾನ್ 10 ಮತ್ತು 7/10 ನಡುವೆ ಇರುವಂಥ ಭಾಗಲಬ್ಧ ಸಂಖ್ಯೆಗಳು ಎಷ್ಟು? ಅಲ್ಲಿ ನಾನು ಬರಿತಾ ಹೋಗ್ತಾ ಇದ್ದೇನೆ ಇಲ್ಲಿಗ. ಏನು ಅಂತಂದರೆ 3/10 ಮತ್ತು 7/10ಗಳ ನಡುವೆ 4/10, 5/10, 6/10. 4/10, 5/10, 6/10. ಹೀಗೆ ಮಧ್ಯದಲ್ಲಿ 3 ಭಾಗಲಬ್ಧ ಸಂಖ್ಯೆ ಇದೆ ಅಂತ ನಾನು ಹೇಳ್ತೇನೆ. ಆಗ ರಮೇಶ ಏನು ಹೇಳ್ತಾನೆ, ಸರ್ 3/10 30/100 ಅಂತ ಬರಿಬೋದಲ್ಲ? ಹೌದು ಮಕ್ಕಳೇ, 3/10 ಅಂದರೂ ಕೂಡ ಅದೇ, 30/100 ಅಂದರೂ ಕೂಡ ಅದೇ. ಯಾಕೆ? ಅಂಶ ಮತ್ತು ಛೇದವನ್ನು ನಾನು ಏನು ಮಾಡಿದೆ, ಇಲ್ಲಿ 10ರಿಂದ ಗುಣಿಸಿದಾಗ 3×10 30 ಅಂತ ಬಂತು, 10×10 100 ಅಂತ ಬಂತು. ಇವುಗಳನ್ನು ಕ್ಯಾನ್ಸಲೇಷನ್ ಮಾಡಿದರೆ ಮತ್ತು ವಾಪಸ್ ಎಷ್ಟಾಗುತ್ತೆ ಅಲ್ಲಿಗೆ? 3/10 ಅಂತಲೇ ಉತ್ತರ ಬರುತ್ತೆ. ಹಾಗಾಗಿ 3/10ಗೆ ನಾವೇನು ಹೇಳ್ಬೋದು ಈಗ? 30/100. ಅದರಂತೆ 7/10ಗೆ ಏನು ಹೇಳ್ಬೋದು ನಾವು? 70/100. ಅಂದರೆ 3/10ಗೆ 30/100, 7/10ಗೆ 70/100 ಅಂತ ನಾವು ಮತ್ತೆ 2 ಭಾಗಲಬ್ಧ ಸಂಖ್ಯೆಗಳನ್ನು ಬರ್ಕೋಬೋದು. ಇವಾಗ ನೋಡಿ, ಈಗ 30/100ದಿಂದ 70/100ವರೆಗೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳಿದಾವೆ? ಹೌದು ಮಕ್ಕಳೇ, ಮೇಲಿನ ಉದಾಹರಣೆ ರೀತಿಯಲ್ಲಿಯೇ ನಾವು ಮುಂದುವರೆದ್ರೆ 30/100 ನಂತರ ಬರುವಂಥದ್ದು 31/100, 32/100, 33/100 ಗೋಸ್ ಆನ್ ಎಲ್ಲಿವರೆಗೂ? 69/100, 70/100. ಒಟ್ಟಾರೆಯಾಗಿ 39 ಭಾಗಲಬ್ಧ ಸಂಖ್ಯೆಗಳನ್ನು ನಾವಿಲ್ಲಿ ಕಾಣಬಹುದು. ಮೇಲೆ 3/10, 7/10 ಮಧ್ಯ ಕೇವಲ 3 ಭಾಗಲಬ್ಧ ಸಂಖ್ಯೆಗಳನ್ನು ಮಾತ್ರ ನೋಡಿದ್ವಿ ನಾವು.
ಅಂದರೆ ಮಕ್ಕಳೇ 3/10 7/10 ಮಧ್ಯ 3 ಇದ್ದರೆ 30/10 ಮತ್ತು 30/100 ಮತ್ತು 70/100 ಮಧ್ಯ 39 ಭಾಗಲಬ್ಧ ಸಂಖ್ಯೆಗಳಿವೆ. ಹಾಗಾದರೆ 30/100 ನಾನು 300/1000 ಅಂತ ಬರಿಬೋದೇ? ಯಾಕೆ ಆಗಲ್ಲ? 30/100 ಮತ್ತೆ ಪುನಃ ನಾನು 10ರಿಂದ ಗುಣಿಸಿದರೆ 30 ಇದ್ದದ್ದು ಏನಾಗುತ್ತೆ ಅವಾಗ 300 ಆಗುತ್ತೆ. 100 ಇರೋದು ಏನಾಗುತ್ತೆ ಅವಾಗ 1000 ಆಗುತ್ತೆ. ಅದೇ ರೀತಿ 70/100 ಇರುವಂಥದ್ದು ಏನಾಗುತ್ತೆ ಅವಾಗ 700/1000. ಇವುಗಳ ಮಧ್ಯೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳು ಯಾವುವು? 300/1000. ಹೌದು ಮಕ್ಕಳೇ, ಮೇಲಿನ ಉದಾಹರಣೆಯಂತೆ ಮುಂದುವರಿತಾ ಹೋಗೋಣ. ನಾವೀಗ ಮೇಲಿನ ಉದಾಹರಣೆಯಂತೆಯೇ ಮುಂದುವರಿತಾ ಹೋದರೆ 300/1000 ಇರುವಂಥದ್ದು ಭಾಗಲಬ್ಧ ಸಂಖ್ಯೆ ಮುಂದಿನ ಸಂಖ್ಯೆ 301/1000, 302/1000, 303/1000, 304/1000, ಹೀಗೆ 699/1000, 700/1000, ಇಲ್ಲಿಂದ ಇಲ್ಲಿವರೆಗೆ ಒಟ್ಟು ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಕಾಣ್ಬೋದು ನಾವು? 3999 ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಕಾಣಬಹುದು. ಹಾಗೆ ಮತ್ತೆ ಮುಂದುವರಿಬೋದು ನಾವೀಗ. ಮತ್ತೆ 300/1000 ಇದೆಯಲ್ಲ, 300/1000 ಇದೆಯಲ್ಲ, ಇದಕ್ಕೆ ಮತ್ತೆ 10ರಿಂದ ಗುಣಿಸೋಣ. 3000/10,000, 7000/10,000. ಇದರ ಮಧ್ಯೆ ಇರುವಂಥ ಭಾಗಲಬ್ಧ ಸಂಖ್ಯೆಗಳು 3001/10,000, 3002/10,000, ಗೋಜಾನ್ 6999/10,000, 7000/10,000. ಇದರ ಮಧ್ಯೆ ಬರುವಂಥ ಭಾಗಲಬ್ಧ ಸಂಖ್ಯೆಗಳು 39,999 ಭಾಗಲಬ್ಧ ಸಂಖ್ಯೆಗಳು. ಹೀಗೆ ನಾವು ಬರಿತಾ ಹೋದರೆ ಕೇವಲ 3/10 ಮತ್ತು 7/10 ಇವುಗಳ ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆ ಬರಿಬೋದು? 3 ಬರಿಬೋದಾ? 39 ಬರಿಬೋದಾ? 399 ಬರಿಬೋದಾ? 3999 ಬರಿಬೋದಾ? ಹಾಗೆ ವಿಚಾರ ಮಾಡಿದರೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಬರೆಯಬಹುದು. ಅಭಾಗಲಬ್ಧ ಅಲ್ಲ ಮಕ್ಕಳೇ, ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆಗಳನ್ನು ಅಲ್ಲೇನು ಮಾಡ್ಬೋದು? ನಾವು ಬರೆಯಬಹುದು. ಹಾಗಾಗಿ ನಮ್ಮ ಪರಿಕಲ್ಪನೆ ಏನು ಅಂತಂದರೆ, ಸ್ವಾಭಾವಿಕ ಸಂಖ್ಯೆಗಳು ಗೊತ್ತಾಗತ್ತೆ ಇಲ್ಲಿ ನಮಗೆ, ಪೂರ್ಣಾಂಕಗಳು ಗೊತ್ತಾಗ್ತವೆ. ಆದರೆ ಭಾಗಲಬ್ಧ ಸಂಖ್ಯೆಗಳ ವಿಷಯಕ್ಕೆ ಬಂದರೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆಗಳು ಇರ್ತವೆ ಅನ್ನುವಂಥ ಅಂಶ ಈ ಒಂದು ಉದಾಹರಣೆಯ ಮೂಲಕ ನಮಗೇನಾಗುತ್ತೆ ಗೊತ್ತಾಗುತ್ತೆ. ಹಾಗಾದರೆ ಮುಂದೆ ಹೋಗೋಣ ಮಕ್ಕಳೇ. ಈಗ ಈ ಒಂದು ಸ್ಲೈಡ್ ಮೂಲಕ ನಮಗೆ ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆಗಳಿವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಮುಂದುವರೆದ್ರೆ ಇಲ್ಲಿ ಎರಡು ಸಂಖ್ಯೆಗಳನ್ನು ಕೊಟ್ಟು ಇವುಗಳ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಯಾವ ಎರಡು ಸಂಖ್ಯೆಗಳವು? -2 ಮತ್ತು 0. -2 ಮತ್ತು 0ಯ ನಡುವೆ ಇರುವಂತಹ ಯಾವುದಾದರೂ ಮೂರು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಸರಿ ಮಕ್ಕಳೇ, ಪ್ರಯತ್ನ ಮಾಡ್ತಾ ಹೋಗೋಣ. ಈಗ
-2 ಅನ್ನು ನಾನು ಯಾವ ರೀತಿ ಬರಿತೀನಿ ಅಂದರೆ, ಈಗ ನಿಮಗೆ ಗೊತ್ತಿದೆ -2 ಅಂದರೆ ಅರ್ಥ ಏನಪ್ಪ ಅಂದರೆ ಇದೊಂದು ಭಾಗಲಬ್ಧ ಸಂಖ್ಯೆ ಅಂತಂದಾಗ -2/1 ಅಂತ ಅನ್ಕೋಬೋದು ನಾವು. ಛೇದದಲ್ಲಿ ಏನಾಗಿದೆ, ಒಂದಿದೆ ಅಂತ ನಾವು ಭಾವಿಸ್ಬೋದು. ಹಾಗಾಗಿ ಛೇದದಲ್ಲಿ ಒಂದನ್ನು ತೆಗೆದುಕೊಂಡು ನಾವೇನು ಮಾಡೋಣ, -2/1 ಅಂತ ನಾವು ಕಲ್ಪನೆ ಮಾಡ್ಕೊಳ್ಳೋಣ. ಅದಕ್ಕೆ ಅಂಶ ಮತ್ತು ಛೇದಕ್ಕೆ 10ರಿಂದ ನಾವು ಗುಣಾಕಾರ ಮಾಡಿದರೆ -2 -20/10 ಅಂತ ಆಗುತ್ತೆ. 0/10 ಅಂತ ಕೂಡ ಬರಿಬೋದು. ಅದು ಉತ್ತರ 0ನೇ. ಈಗ -20/10ನಿಂದ 0/10ವರೆಗೂ ನಾವೇನು ಮಾಡೋಣ, ಈಗ ಭಾಗಲಬ್ಧ ಸಂಖ್ಯೆಗಳನ್ನು ಬರಿತಾ ಹೋಗೋಣ. -20/10ನಿಂದ ನಾವು ಬಲಭಾಗಕ್ಕೆ ಬರಿತಾ ಹೋದರೆ -19/10, -18/10, -17/10, -16/10 goes on -1/10 and 0/10. ಈ ರೀತಿಯಾಗಿ ನಾವು -20/10 ನಡುವೆ ಏನು ಮಾಡ್ಬೋದು, -20/10 ಮತ್ತು 0 ಇವುಗಳ ನಡುವೆ ಭಾಗಲಬ್ಧ ಸಂಖ್ಯೆಗಳನ್ನು ಬರೀಬೋದು. ಈ ಭಾಗಲಬ್ಧ ಸಂಖ್ಯೆಗಳಲ್ಲಿ ಯಾವುದಾದರೂ 3 ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಕೋಟ್ ಮಾಡ್ಬೋದು. ಹೀಗೆ -2/0 ನಡುವೆ ಇರುವಂತಹ 3 ಭಾಗಲಬ್ಧ ಸಂಖ್ಯೆಗಳನ್ನು ಈ ರೀತಿಯಾಗಿ ನಾವೇನು ಮಾಡ್ಬೋದು, ಬರೆಯಬಹುದು. ಈಗ ಮತ್ತೆ ನಾವು ಮುಂದಿನ ಸ್ಲೈಡಿಗೆ ಹೋಗೋಣ ಮಕ್ಕಳೇ. ಈಗ ಮುಂದಿನ ಸ್ಲೈಡಲ್ಲಿ ಏನಿದೆ ಈಗ ಅಂದರೆ -5/6 ಮತ್ತು 5/8 ಇವುಗಳ ನಡುವೆ ಇರುವಂತಹ 10 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. 10 ಭಾಗಲಬ್ಧ ಸಂಖ್ಯೆಗಳು. 10 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯೋದು ಹೇಗೆ? -5/6 ಮತ್ತು 5/8 ಇವುಗಳ ಛೇದಗಳನ್ನು ನಾವೇನು ಮಾಡೋಣ, ಸಮ ಮಾಡ್ಕೊಳ್ಳೋಣ. ಇಲ್ಲಿ 6 ಇದೆ, ಅಲ್ಲೇನಿದೆ 8 ಇದೆ. ಇಲ್ಲಿ 6 ಮತ್ತು 8ರ ಲಸ ಎಷ್ಟು? 24. ಹಾಗಾದರೆ ಛೇದ 24 ಬರುವ ಹಾಗೆ ಮಾಡಿಕೊಳ್ಳೋಣ ನಾವು. ಛೇದವನ್ನು 24 ಬರುವ ಹಾಗೆ ಮಾಡ್ಕೊಳ್ಳೋದು ಹೇಗೆ? -5/6. 6ರ ಮಗ್ಗಿಯಲ್ಲಿ 24 ಇದೆ. ಎಷ್ಟಿಂದ ಗುಣಾಕಾರ ಮಾಡಿದರೆ 24 ಬರುತ್ತೆ ಛೇದ. 6 4 24. ಅಂಶಕ್ಕೂ ಕೂಡ 4ರಿಂದನೇ ಗುಣಿಸೋಣ. ಆವಾಗ -5/4 -5 × 4 = -20. 6 × 4 = 24 gives -20/24. ನಂತರ 5/8 ಇದರ ಛೇದವನ್ನು ಕೂಡ ನಾವೇನು ಮಾಡೋಣ, 24ಕ್ಕೆ ಸರಿಪಡಿಸೋಣ. 8ರ ಮಗ್ಗಿಯಲ್ಲಿ 24 ಇದೆ. 8 3 24. 8ಅನ್ನು 3ರಿಂದ ಗುಣಿಸೋಣ. ಹಾಗೆ ಅಂಶವನ್ನು ಕೂಡ 3ರಿಂದ ಗುಣಿಸೋಣ. 5 3 15. 8 3 24. ಈಗ ನೋಡಿ ಮಕ್ಕಳೇ, ಈಗ ಎರಡು ಭಿನ್ನರಾಶಿಯಲ್ಲಿ -5/6 ಭಿನ್ನರಾಶಿ, ಇದು ಭಾಗಲಬ್ಧ ಸಂಖ್ಯೆ, -20/24 ಆಯಿತು. ಹಾಗೆಯೇ 5/8 ಅನ್ನುವಂಥ ಭಾಗಲಬ್ಧ ಸಂಖ್ಯೆ 15/24 ಆಯಿತು. ಅದಕ್ಕೆ ಎಂಡ್ ಪಾಯಿಂಟ್ಸ್ಗಳು ನಮಗೆ ಸಿಕ್ಕವು ಇಲ್ಲೀಗ.
minus 20 upon 24, next to 15 upon 24. ಮೈನಸ್ 20 ಅಪಾನ್ 24 ಬಲಭಾಗಕ್ಕೆ ಬರಿತಾ ಹೋಗೋಣ. ಹಾಗೆ ಮೈನಸ್ 20 ಅಪಾನ್ 24, ನಂತರ ಬರುವಂಥದ್ದು ಮೈನಸ್ 19 ಅಪಾನ್ 24, ನಂತರ ಬರುವಂಥದ್ದು ಮೈನಸ್ 18 ಅಪಾನ್ 24, ಅದರ ನಂತರ ಬರುವಂಥದ್ದು ಮೈನಸ್ 17 ಅಪಾನ್ 24, ಗೋಸ್ ಆನ್ 13 upon 24, 14 upon 24, ನಂತರ 15 upon 24. ಹೀಗೆ ಋಣಾತ್ಮಕದಿಂದ ಧನಾತ್ಮಕಕ್ಕೆ ಬಂದಾಗ ಋಣಾತ್ಮಕದಿಂದ ಎಲ್ಲವುಗಳು ಮೈನಸ್ ಆಗ್ತಾ ಹೋಗ್ತವೆ. ಧನ 0ಗೆ ಬಂದಾದ ಮೇಲೆ ನೆಕ್ಸ್ಟ್ ಬಲಭಾಗಕ್ಕೆ ಹೊರಟ್ರೆ ಎಲ್ಲ ಸಂಖ್ಯೆಗಳು ಏರಿಕೆ ಕ್ರಮದಲ್ಲಿ ಬರಿತಾ ಹೋಗಬೇಕಾಗತ್ತೆ. ಹೀಗೆ ಮೈನಸ್ 20 ಅಪಾನ್ 24 ಮತ್ತು 15 ಅಪಾನ್ 24 ಅಂದರೆ ಮೈನಸ್ 5 ಅಪಾನ್ 6 ಮತ್ತು 5 ಅಪಾನ್ 8ಗಳ ನಡುವೆ ಇಷ್ಟಕ್ಕೊಂದು ಭಾಗಲಬ್ಧ ಸಂಖ್ಯೆಗಳನ್ನು ಬರೀಬೋದು. ಇವುಗಳಲ್ಲಿ ಯಾವುದಾದರೂ 10 ಭಾಗಲಬ್ಧ ಸಂಖ್ಯೆಗಳನ್ನು ಬರೆದ್ರೆ ಆಯಿತು. ಅಲ್ಲಿಗೆ ಮೈನಸ್ 5 ಮತ್ತು 5 ಅಪಾನ್ 8 ಇವುಗಳ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಈ ರೀತಿಯಾಗಿ ಈ ವಿಧಾನದ ಮೂಲಕ ನಾವು ಅದನ್ನು ವ್ಯಕ್ತಪಡಿಸ್ಬೋದು ಅನ್ನುವಂಥ ಅಂಶವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮಕ್ಕಳೇ. ಇದನ್ನು ಭಾಳಷ್ಟು ಹುಷಾರಾಗಿ ನೀವು ಅರ್ಥ ಮಾಡಿಕೊಂಡು ಬೇರೆ ಸಂಖ್ಯೆಗಳನ್ನು ಕೊಟ್ಟರೂ ಕೂಡ ಅವುಗಳನ್ನು ಏನು ಮಾಡಬೇಕು, ನಾವು ನಡುವೆ ಬರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನು ಬರಿತಾ ಹೋಗಬೇಕು. ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳ ನಡುವೆ ಬರುವಂತಹ ಮತ್ತೆ ಭಾಗಲಬ್ಧ ಸಂಖ್ಯೆಗಳನ್ನು ಹೇಗೆ ಬರಿಬೇಕು ಅನ್ನುವಂಥ ಅಂಶ ಈ ಒಂದು ಉದಾಹರಣೆಯ ಮೂಲಕ ನಮಗೇನಾಗುತ್ತೆ, ಅರ್ಥವಾಗುತ್ತೆ. ಈಗ ಮತ್ತೆ ಮುಂದಿನ ಒಂದು ಸ್ಲೈಡಿಗೆ ಹೋಗೋಣ ಮಕ್ಕಳೇ. ಈ ಮುಂದಿನ ಸ್ಲೈಡ್ನಲ್ಲಿ ನಾವು ಏನು ಮಾಡ್ತೇವೆ, ಭಾಳಷ್ಟು ಮಹತ್ವತೆಯನ್ನು ಪಡೆದುಕೊಂಡಿರುವಂಥ ಒಂದು ಅಂಶ ಇದು. 1/4 ಮತ್ತು 1/2, 1/4 ಮತ್ತು 1/2 ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳು ಬರ್ತವೆ? ಇಲ್ಲಿ ಇವರು ಕೇಳಿರೋದು ಏನು ಅಂದರೆ, ಕೇವಲ ಒಂದು 3 ಭಾಗಲಬ್ಧ ಸಂಖ್ಯೆಗಳನ್ನು ಬರೆದು ತೋರಿಸಿ. 1/4 ಮತ್ತು 1/2 ನಡುವೆ 1/4 ಮತ್ತು 1/2 ನಡುವೆ ಇರುವಂಥ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಕಂಡುಕೋಬೇಕು ಅಂದರೆ ಇದೊಂದು ವಿಧಾನ, ಒಂದು ಬೇರೆ ವಿಧಾನ ಇದು. ಈ ವಿಧಾನದ ಮೂಲಕನೂ ಕೂಡ ನಾವು ಮಾಡಬಹುದು. ಸರಾಸರಿ ವಿಧಾನದ ಮೂಲಕನೂ ಕೂಡ ಕಂಡುಹಿಡಿಯಬಹುದು. ಈಗ 1/4 ಮತ್ತು 1/2 ಇದೆಯಲ್ಲ, ಇದಕ್ಕೆ ಮಧ್ಯ ಬಿಂದು ಯಾವುದು ಬರುತ್ತೆ ಅನ್ನೋದನ್ನು ಕಂಡುಕೋಬೇಕು. ಸರಾಸರಿ ಅರ್ಥ ಏನು? 1/4 ಮತ್ತು 1/2ಗೆ ಸರಿಯಾಗಿ ಮಧ್ಯದಲ್ಲಿ ಬರುವಂಥ ಮತ್ತೊಂದು ಭಾಗಲಬ್ಧ ಸಂಖ್ಯೆ. ಹಾಗಾಗಿ ನಾನೇನು ಮಾಡ್ತೀನಿ ಇಲ್ಲಿ ಅಂತಂದ್ರೆ, ಈಗ 1/4 ಮತ್ತು 1/2ನ್ನು 2ರಿಂದ ಭಾಗಿಸ್ತೇನೆ. 2ರಿಂದ ಭಾಗಿಸಿದಾಗ ಏನಾಗುತ್ತಂದರೆ ಅವೆರಡರ ಸರಾಸರಿ ಗೊತ್ತಾಗುತ್ತೆ. ಇಲ್ಲಿ 1/4 ಮತ್ತು 1/2 ಇವುಗಳ ಸಂಕಲನವನ್ನು ಮಾಡಿದರೆ ಲಸ 4 ಆಯಿತು. 4 1 4, 2 2 4, 1 + 2 = 3/4 ಅಂತ ಬಂದಿದೆ ನೋಡಿರಿ. ಇಲ್ಲಿ ಭಿನ್ನ ರಾಶಿಗಳ ಸಂಕಲನ ಗೊತ್ತಿದೆಯಲ್ಲ ಮಕ್ಕಳೇ ನಿಮಗೆ. ಯಾವುದೇ ಎರಡು ಭಿನ್ನ ರಾಶಿಗಳನ್ನು ಹೇಗೆ ಸಂಕಲನ ಮಾಡಬೇಕು ಅನ್ನುವಂಥ ಅಂಶ ಗೊತ್ತಾಗುತ್ತಲ್ಲ ನಿಮಗೆ. ಭಾಳ ಸಿಂಪಲ್ ಇದೆ ಇದು. ಈಗ ಬಂದಂಥ ಉತ್ತರ ಎಷ್ಟು ಬಂತಲ್ಲಿಗೆ? 3/4 ಅಂತ ಬಂತು. 3/4 2ರಿಂದ ಭಾಗಿಸಿದ್ರೆ ಏನಾಗುತ್ತೆ? 3/4 × 1/2 gives 3 × 1 = 3, 4 × 2 = 8. ಏನಾಯ್ತು ಅಲ್ಲಿಗೆ? 3/8 ಅನ್ನುವಂಥ ಅಂಶ
ಅಲ್ಲಿ ಭಾಗಲಬ್ಧ ಸಂಖ್ಯೆ ನಮಗೆ ದೊರೆಯುತ್ತೆ. ಹಾಗಾಗಿ 1/4 ಮತ್ತು 1/2ಗಳ ನಡುವೆ ಇರುವಂಥ ಮತ್ತೊಂದು ಭಾಗಲಬ್ಧ ಸಂಖ್ಯೆ ಯಾವುದು ಅಂದರೆ 3/8. ಅಂದರೆ 1/4ಗಿಂತ ದೊಡ್ಡದಾಗಿರುವ 1/2ಗಿಂತ ಚಿಕ್ಕದಾಗಿರುವಂಥದ್ದು ಮತ್ತೊಂದು ಭಾಗಲಬ್ಧ ಸಂಖ್ಯೆ ಎಷ್ಟು ಅಂದರೆ 3/8. ಈ 3/8 ನಾವೇನು ಮಾಡೋಣ, ಸಂಖ್ಯಾ ರೇಖೆಯ ಮೇಲೆ ಗುರುತಿಸೋಣ. 1/4 ಮತ್ತು 1/2ಗಳ ಸರಿಯಾಗಿ ಮಧ್ಯಕ್ಕೆ ಬರುವಂಥದ್ದು 3/8. ಹಾಗಾಗಿ ಮತ್ತೊಂದು ಭಾಗಲಬ್ಧ ಸಂಖ್ಯೆಯನ್ನು ನಾವೇನು ಮಾಡಿದ್ವಿ, ಈಗ ಸಂಖ್ಯಾ ರೇಖೆ ಮೇಲೆ ಗುರುತು ಮಾಡಿದ್ವಿ. ಅದು ಸರಿಯಾಗಿ 1/4 ಮತ್ತು 1/2ನ ಸರಿಯಾಗಿ ಮಧ್ಯಭಾಗಕ್ಕೆ ಬರುತ್ತೆ. ಅದು 3/8. ಆದರೆ ನಮಗೆ 3 ಭಾಗಲಬ್ಧ ಸಂಖ್ಯೆಗಳು ಬೇಕು. ಒಂದು ಭಾಗಲಬ್ಧ ಸಂಖ್ಯೆ ಮಾತ್ರ ಗೊತ್ತಾಯಿತು. ಇನ್ನು 2 ಭಾಗಲಬ್ಧ ಸಂಖ್ಯೆಗಳನ್ನು ನಾವೇನು ಮಾಡಬೇಕು, ಕಂಡುಹಿಡಿಬೇಕು. ಅದನ್ನು ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನು ಮತ್ತೆ ನಾವೇನು ಮಾಡೋಣ, ಮುಂದಿನ ಸ್ಲೈಡ್ನಲ್ಲಿ ನೋಡೋಣ. ಇಲ್ಲಿ ನೋಡಿ ಮಕ್ಕಳೀಗ ಈ ಹಿಂದಿನ ಸ್ಲೈಡ್ನಲ್ಲಿರುವಂಥ 1/4 ಮತ್ತು 3/8 ಇದನ್ನು ತೆಗೆದುಕೊಳ್ತೀನಿ. ಈಗ 1/4 ಮತ್ತು 3/8 ಇದರ ಮಧ್ಯ ಬಿಂದುವನ್ನು ಗುರುತು ಮಾಡ್ಕೊಳ್ಳೋಣ. ಈಗ 1/4 ಮತ್ತು 3/8ನ ಮಧ್ಯಭಾಗವನ್ನು ಗುರುತು ಮಾಡ್ಕೊಳ್ಳೋಣ. ಹಾಗೆ 3/8 ಮತ್ತು 1/2 ಯಾವುದದು, ಇದು. ಅದರ ಮಧ್ಯ ಬಿಂದುವನ್ನು ಗುರುತು ಮಾಡ್ಕೊಳ್ಳೋಣ. 3/8 ಮತ್ತು 1/4ನಲ್ಲಿ ಒಂದು ಭಾಗಲಬ್ಧ ಸಂಖ್ಯೆ ಬಂತು. ಸರಾಸರಿ ತೆಗೆದರೆ 3/8 ಮತ್ತು 1/2 ಮಧ್ಯಕ್ಕೆ ಒಂದು ಸರಾಸರಿ ತೆಗೆದರೆ ಅಲ್ಲಿ ಒಂದು ಭಾಗಲಬ್ಧ ಸಂಖ್ಯೆ ಬಂತು. ಹೀಗಾಗಿ 3 ಭಾಗಲಬ್ಧ ಸಂಖ್ಯೆಗಳನ್ನು ಸರಾಸರಿ ವಿಧಾನದ ಮೂಲಕನೂ ಕೂಡ ನಾವೇನು ಮಾಡ್ಬೋದು, ಕಂಡು ಹಿಡಿಯಬಹುದು ಅನ್ನುವಂಥ ಅಂಶ ಇಲ್ಲಿ ಗೊತ್ತಾಗತ್ತೆ. ಹಾಗಾದರೆ ನಾವೀಗ ಮುಂದಿನ ಸ್ಲೈಡ್ನಲ್ಲಿ ಏನಿದೆ ನೋಡಿ, ಅದೇ ರೀತಿಯಾಗಿ ನಾನು ಏನು ಮಾಡಿದ್ದೀನಿ, ಈಗ 1/4 ಮತ್ತು 3/8ಗಳ ಸರಾಸರಿಯನ್ನು ತೆಗೆದುಕೊಳ್ತಾ ಇದ್ದೇನೆ. 1/4 ಮತ್ತು 3/8 ಇವುಗಳ ಸರಾಸರಿಯನ್ನು ತೆಗೆದುಕೊಂಡ್ರೆ 1/4 ಪ್ಲಸ್ 3/8 ಇಲ್ಲಿ ಮಾಡಿದ್ದೇನೆ ನೋಡ್ರಿ. ಆವಾಗಲ್ಲಿ 5/8 ಬಂತು. 5/8/1/2 ಅನ್ನು ತೆಗೆದುಕೊಂಡ್ರೆ 5/16 ಬಂತು. ಭಿನ್ನರಾಶಿಗಳ ಸಂಕಲನ ಗೊತ್ತಿದೆಯಲ್ಲ ನಿಮಗೆ. 1/4 ಪ್ಲಸ್ 3/8 4 ಮತ್ತು 8ರ ಲಸ ಎಷ್ಟು ಬಂತಿಲ್ಲಿ, 8. 4 2 8, 2 3 1 3, 3 2 5, 5/8 ಅಪಾನ್ 2 ಈಕ್ವಲ್ಸ್ ಟು 5/16. ಒಂದು ಭಾಗಲಬ್ಧ ಸಂಖ್ಯೆ ಬಂತು. ಇಲ್ಲಿ ನೋಡಿ, ಸಂಖ್ಯಾ ರೇಖೆ ಮೇಲೆ ಇಲ್ಲಿ ಬಂತು. ಅದೇ ರೀತಿಯಾಗಿ ಈಗ 3/8 ಮತ್ತು 1/2 ಇಲ್ಲಿ ನೋಡಿದರೆ 3/8 ಪ್ಲಸ್ 1/2 ಈಕ್ವಲ್ಸ್ ಟು ಇಲ್ಲಿ ಸಂಕಲನ ಮಾಡಿದ್ದೀನಿ ನೋಡಿರಿ. ಇದನ್ನು 3/8 ಪ್ಲಸ್ 1/2 ಈಕ್ವಲ್ಸ್ ಟು 3 ಪ್ಲಸ್ 4/8 ಈಕ್ವಲ್ಸ್ ಟು 7/8. 7/8 ಇದನ್ನು ಮತ್ತೆ ನಾನು ಸರಾಸರಿಯನ್ನು ತೆಗೆದುಕೊಂಡ್ರೆ ಅದೇನಾಯಿತು, ಅಲ್ಲಿಗೆ 7/16 ಆಯಿತು. 7/16 ಇನ್ನೊಂದು 5/16. ಹಾಗಾಗಿ 1/4 ಮತ್ತು 1/2 ಮಧ್ಯಭಾಗದಲ್ಲಿ 5/16, 3/8, 7/16 3 ಭಾಗಲಬ್ಧ ಸಂಖ್ಯೆಗಳು ಬಂದವು. ಹಾಗಾಗಿ ಸರಾಸರಿಯ ಮೂಲಕನೂ ಕೂಡ ನಾವೇನು ಮಾಡ್ಬೋದು,
ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ನಾವೇನು ಮಾಡ್ಬೋದು, ಗುರುತಿಸಬಹುದು ಅನ್ನುವಂಥ ಅಂಶ ಇದರಲ್ಲಿ ಗೊತ್ತಾಗತ್ತೆ. ಈಗ ನಿಮಗೊಂದು ಹೋಮ್ವರ್ಕ್ ಕೊಡ್ತಾ ಇದ್ದೇನೆ ಮಕ್ಕಳೀಗ. -2/5 ಮತ್ತು 1/2 ಈ ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವಂತಹ 10 ಭಾಗಲಬ್ಧ ಸಂಖ್ಯೆಗಳನ್ನು ಬರೆದುಕೊಂಡು ಮುಂದಿನ ಅವಧಿಯಲ್ಲಿ ಬರಬೇಕು. ಮುಂದಿನ ಅವಧಿಯಲ್ಲಿ ತಮಗೇನಾದರೂ ಇದರಲ್ಲಿ ಮತ್ತೆ ಸಂದೇಹಗಳಿದ್ದರೆ ಆ ಸಂದೇಹಗಳನ್ನು ನಿವಾರಿಸಿಕೊಂಡು ನಾವು ಮತ್ತೆ ಮುಂದಿನ ಪಾಠದ ಕಡೆಗೆ ನಾವು ಗಮನವನ್ನು ಹರಿಸ್ಬೋದು. ಅಲ್ಲಿವರೆಗೆ ಮಕ್ಕಳೇ, ಈ ಒಂದು ಆನ್ಲೈನ್ ತರಗತಿಯಲ್ಲಿ ತಾವೆಲ್ಲ ಭಾಗವಹಿಸಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು.